ಸಾಯಿರಾಮ್. ಎಲ್ಲರೂ ಕೂಡ ಗುರು ಪೂರ್ಣಿಮೆಗೆ ಒಂದು ಗುರುಗಳ ಆಶೀರ್ವಾದ ನೀವು ತಗೊಂಡಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಯಾರು ಒಂದು ಸಾಯಿಬಾಬಾರ ಭಕ್ತರಿದ್ದೀರಾ, ಖಂಡಿತವಾಗ್ಲೂ ನೀವೆಲ್ಲ ಒಂದು ಗುರುಗಳ ದರ್ಶನ ಮಾಡ್ಕೊಂಡಿರ್ತೀರಾ. ಬಾಬಾ ಅವರ ದರ್ಶನ, ಬಾಬಾ ಅವರ ಹೆಸರನ್ನು ಇಲ್ಲಿ ತಗೊಳ್ತಾ ಒಂದು ರೀಡಿಂಗನ್ನು ಶುರು ಮಾಡೋಣ. ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಎಲ್ಲರೂ ಕೂಡ ನಮಗೆ ಗುರುಗಳೇ. ಅವರ ಆಶೀರ್ವಾದವನ್ನು ಪಡೆದು ಈಗಾಗಲೇ ನೀವು ಗುರು ಪೂರ್ಣಿಮೆಯಲ್ಲಿ ಅವರ ಆಶೀರ್ವಾದವನ್ನು ಪಡ್ಕೊಂಡಿರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ಒಂದು ಗುರು ಪೂರ್ಣಿಮೆ ನಂತರ ಯೂನಿವರ್ಸಲ್ಲಿ ಒಂದು ಡಿವೈನ್ ಎನರ್ಜಿ ಅನ್ನೋದು ಫ್ಲೋ ಆಗಿದೆ. ಶ್ರೀ ಸಾಯಿಬಾಬಾ ಅವರ ಒಂದು ಆಶೀರ್ವಾದ ತುಂಬ ಜನಗಳ ಜೀವನದಲ್ಲಿ ಒಂದು ಪವಾಡನೆ ಸೃಷ್ಟಿ ಮಾಡೋ ರೀತಿ ಕಾಣ್ತಾ ಇದೆ. ಬಹುಶಃ ಆ ಒಂದು ಅದೃಷ್ಟವಂತರ ಲಿಸ್ಟಲ್ಲಿ ನಿಮ್ಮ ಹೆಸರು ಇರಬಹುದೇನೋ ಅನ್ನೋದನ್ನು ಈ ದಿನ ನಾವು ತಿಳಿಯೋಣ. ಬಹಳ ದಿನಗಳಿಂದ ನಿಂತು ಹೋಗಿರುವಂಥ ಕೆಲಸ ಪೂರ್ತಿ ಆಗೋದು, ಹಣಕಾಸಿನ ಪರಿಸ್ಥಿತಿ ಸರಿ ಹೋಗುವಂಥದ್ದು, ಸಂಬಂಧಗಳಲ್ಲಿ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅದು ಕೂಡ ಸರಿ ಹೋಗುವಂಥದ್ದು, ಇದೆಲ್ಲ ಆಗ್ತಾ ಇದೆಯಾ? ಒಂದು ಡಿವೈನ್ ಎನರ್ಜಿ ಅನ್ನೋದು ನಿಮ್ಮ ಲೈಫಲ್ಲಿ ಒಂದು ಬ್ಲೆಸ್ಸಿಂಗ್ ರೀತಿ ಬರ್ತಾ ಇದೆಯಾ ಅನ್ನೋದನ್ನು ತಿಳಿಯೋಣ. ಈ ದಿನ ನಾವು ತಿಳಿತಾ ಇರುವಂಥದ್ದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್, ತುಂಬ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ಒಂದು ಸಂದೇಶದ ಅವಶ್ಯಕತೆ ಯಾರಿಗೆಲ್ಲ ಇದೆ ಅಂತ ಅನಿಸುತ್ತಲ್ವ, ಅವ್ರ ಜೊತೆ ಶೇರ್ ಮಾಡಿ. ವಿಡಿಯೋನ ಹೊಸದಾಗಿ ಏನಾದರೂ ನೀವು ನೋಡ್ತಾ ಇದ್ದರೆ, ಅಂದರೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತವಾಗ್ಲೂ ಮರಿದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈಗ ಮನಸ್ಸಿನಲ್ಲಿ ಸಾಯಿಬಾಬಾ ಅವರನ್ನು ನೆನಪು ಮಾಡ್ಕೊಳ್ತಾ 3ರಲ್ಲಿ 1 ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ರೀಡಿಂಗ್ ಶುರು ಮಾಡೋದಕ್ಕೂ ಮೊದಲು ಈ ಒಂದು ಕ್ರಿಸ್ಟಲ್ಸ್ ಏನು ಕಾಣ್ತಿದೆ ಅಲ್ವಾ, ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ, ಜೀವನದಲ್ಲಿ ಏಳಿಗೆ ಅನ್ನೋದನ್ನು ಮಾಡ್ಕೊಳ್ಳೋದಕ್ಕೆ ಅಂತಲೇ ನಿಮಗಾಗಿಯೇ ಮಾಡುವಂಥ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಆಗಿರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ತೊಗೊಂಡು ನಿಮ್ಮ ಹೆಸರಲ್ಲೇ ಕ್ಲೆನ್ಸ್ ಮಾಡಿ, ಎನರ್ಜೈಸ್ ಮಾಡಿ ನಿಮಗಾಗಿಯೇ ಮಾಡಿಕೊಡುವಂತಹ ಒಂದು ಕ್ರಿಸ್ಟಲ್. ಯಾರಿಗೆಲ್ಲ ನಿಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದು ಬೇಕಾಗಿದೆ, ಸಮಸ್ಯೆಗಳೆಲ್ಲ ಪರಿಹಾರ ಆಗಬೇಕಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀರೋ, ಅವರು ಖಂಡಿತ ಒಂದ್ಸಲ ಇದನ್ನು ಪ್ರಯತ್ನ ಮಾಡಿ ನೋಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಇಲ್ಲಿ ಗುರುಗಳ ಆಶೀರ್ವಾದ ಏನಿದೆ ಅನ್ನೋದನ್ನು ನೋಡೋಣ. ನಿಮಗಿಲ್ಲಿ 2 ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮೆಸೇಜ್ ಇರುವಂಥ ಕಾರ್ಡ್ಸ್ ಇಲ್ಲಿ ಬರ್ತಾ ಇರುವಂಥದ್ದು. ಗುರು ಪೂರ್ಣಿಮೆ ನಂತರ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಮೊದಲನೇ ಪವಾಡ ಅಂದರೆ ನಿಮ್ಮ ಒಂದು ಕರ್ಮದ ಭಾರ, ಕಾರ್ಮಿಕ್ ಡೆಪ್ಸ್ ಅಂತ ಏನು ಹೇಳ್ತೀವಿ, ಅದೆಲ್ಲ ರೆಡ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸಿಗ್ತಾ ಇರುವಂಥ 10 ಆಫ್ ವ್ಯಾಂಡ್ಸ್ ಅನ್ನುವಂಥ ಕಾರ್ಡ್ ಏನಿದೆ, ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಒಬ್ಬರೇ ಎಲ್ಲ ಜವಾಬ್ದಾರಿನೂ ಹೊತ್ಕೊಂಡಿದ್ದೀರಾ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದಕ್ಕೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗ್ತಾ ಇಲ್ಲ. ತುಂಬ ಸ್ಟ್ರೆಸ್ ಫೀಲ್ ಆಗಿದ್ದೀರಾ. ಹಣದ ಸಮಸ್ಯೆ ಆಗಿರ್ಬೋದು, ಎಲ್ಲ ಒಂದು ಜವಾಬ್ದಾರಿನೂ, ಒಂದು ಫ್ಯಾಮಿಲಿ ಜವಾಬ್ದಾರಿ ಎಲ್ಲ ನೀವೇ ತಗೊಂಡು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಸಂಬಂಧದಲ್ಲಿ ನೋವು ತುಂಬ ಕಾಡ್ತಾ ಇದೆ. ಈ ರೀತಿ ಏನಿಲ್ಲ ಇದೆ ಅಲ್ವಾ. ಆದರೆ ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಈ ಒಂದು ಕಾರ್ಮಿಕ್ ಕನೆಕ್ಷನ್ ಅನ್ನುವಂಥ ಒಂದು ಕಾರ್ಡ್ ಸಿಗ್ತಾ ಇದೆ. ಇವೆಲ್ಲ ಕೇವಲ ಕಷ್ಟಗಳಷ್ಟೇ ಅಲ್ಲ, ನಿಮ್ಮ ಆತ್ಮ ಹಿಂದಿನ ಜನ್ಮದ ಕರ್ಮಗಳನ್ನು ಮುಗಿಸುವಂಥ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸ್ಟೇಜ್ಗೆ ಹೋಗ್ತಾ ಇದೆ. ಆ ಒಂದು ಕರ್ಮದ ಒಂದು ಸ್ಟೇಜನ್ನು ಮುಗಿಸಿ ಮುಂದಿನ ಸ್ಟೇಜ್ಗೆ ಹೋಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಗುರು ಪೂರ್ಣಿಮೆ ನಂತರ ಶ್ರೀ ಸಾಯಿಬಾಬಾ ಅವರ ಒಂದು ಕೃಪೆಯಿಂದ ಈ ಒಂದು ಕಾರ್ಮಿಕ್ ಕನೆಕ್ಷನ್ ಏನಿದೆ ಅದು ನಿಧಾನವಾಗಿ ಕರಗೋದಕ್ಕೆ ಶುರು ಆಗುತ್ತೆ. ನಿಮ್ಮ ಜೀವನಕ್ಕೆ ಒಬ್ಬ ವಿಶೇಷವಾಗಿರುವಂಥ ವ್ಯಕ್ತಿ ಬರಬಹುದು, ಅಥವಾ ಈಗಾಗಲೇ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇರಬಹುದು. ಅವರಿಂದ ಒಂದು ಹೊಸದಾಗಿರುವಂಥ ಜೀವನನೇ ಟರ್ನಿಂಗ್ ಪಾಯಿಂಟ್ ಆಗಿ ಒಂದು ಟರ್ನ್ ಆಗುವಂತಹ, ಟ್ರಾನ್ಸ್ಫಾರ್ಮೇಷನ್ ಆಗುವಂತಹ ಒಂದು ಚಾನ್ಸಸ್ ಇಲ್ಲಿ ಕಾಣ್ತಾ ಇದೆ. ಈ ವ್ಯಕ್ತಿ ಏನಿದ್ದಾರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಚೇಂಜ್ಗೆ ಕಾರಣ ಆಗಬಹುದು. ಕೆಲವರಿಗೆ ಹಳೆಯ ಸಂಬಂಧಗಳಲ್ಲಿ ಸಮಾಧಾನ ಅನ್ನೋದು ಸಿಗಬಹುದು. ಇನ್ನು ಕೆಲವರಿಗೆ ಹೊಸ ಕೆಲಸ, ಹೊಸ ಅವಕಾಶ, ಅಥವಾ ಹೊಸದಾಗಿ ನಿಮಗೆ ಯಾರೋ ಒಂದು ಹೆಲ್ಪ್ ಮಾಡುವಂಥವರು ಅಥವಾ ನಿಮಗೆ ಮೆಂಟರ್ ಆಗಿ ಇರುವಂಥವರು ಹೊಸದಾಗಿ ಸಿಗುವಂಥ ಸಾಧ್ಯತೆ ಇದೆ. ಇಲ್ಲಿವರೆಗೂ ಕ್ಲೋಸ್ ಆಗಿದ್ದಂಥ ಎಲ್ಲ ಒಂದು ಅವಕಾಶದ ಡೋರ್ಗಳೇನಿದೆ ಅಲ್ವಾ, ನಿಧಾನವಾಗಿ ಅದು ಓಪನ್ ಆಗೋಕ್ಕೆ ಶುರು ಆಗುತ್ತೆ. ನೀವು ಹೊತ್ಕೊಂಡಿದ್ದಂಥ ಈ ಕಾರ್ಮಿಕ್ ಡೆಪ್ಸ್ ಏನಿದೆ ಅದೆಲ್ಲದನ್ನು ಕೂಡ ನೀವು ದೇವ್ರ ಮೇಲೆ ಭಾರ ಹಾಕುವಂಥ ಸಮಯ ಬಂದಿದೆ. ಇನ್ನು ಮುಂದೆ ಪ್ರತಿಯೊಂದು ಹೆಜ್ಜೆನೂ ನೀವು ಒಬ್ಬರೇ ಇಡುವಂಥದ್ದಲ್ಲ, ನಿಮ್ಮ ಜೊತೆ ಸಾಯಿಬಾಬಾ ಅವರು ಕೂಡ ಇದ್ದಾರೆ. ನೀವೇನಾದರೂ ಪರಿಹಾರ ಮಾಡ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಮಾಡಬಹುದು. ಮುಂದಿನ 9 ಗುರುವಾರ ಶ್ರೀ ಸಾಯಿಬಾಬಾ ಅವರ ಒಂದು ವಿಗ್ರಹ ನಿಮ್ಮ ಮನೇಲಿ ಇದ್ದರೆ ಅದ್ರ ಮುಂದೆ ಒಂದು ಸಣ್ಣ ತುಪ್ಪದ ದೀಪವನ್ನು ಹಚ್ಚಿ ಮನಸಾರೆ ಶ್ರೀ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಅನ್ನೋ ಒಂದು ಮಂತ್ರ ಏನಿದೆ ಅಲ್ವಾ,
ನೀವು ಭಕ್ತರಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಮಂತ್ರ. ಅದನ್ನು 108 ಬಾರಿ ಹೇಳ್ಕೊಳ್ಳಿ. ನಿಮ್ಮ ಎಲ್ಲ ಒಂದು ಕಾರ್ಮಿಕ್ ಡೆಪ್ಸನ್ನು ಸಾಯಿಬಾಬಾ ಅವರ ಒಂದು ಪಾದಗಳಿಗೆ ಅರ್ಪಣೆ ಮಾಡಿಬಿಡಿ. ನಾನು ಇನ್ನು ಮುಂದೆ ಇದನ್ನು ಕ್ಯಾರಿ ಮಾಡೋದಿಲ್ಲ ಅನ್ನೋದನ್ನು ಹೇಳ್ಕೊಳ್ತಾ ಹೋಗಿ. ಈ ಒಂದು ಈಸಿಯಾಗಿರುವಂಥ ರೆಮಿಡೀಸ್ ನಿಮ್ಮ ಜೀವನದಲ್ಲಿರುವಂಥ ಒಂದು ಆಶೀರ್ವಾದವನ್ನು ಇನ್ನೂ ಜಾಸ್ತಿ ಮಾಡುತ್ತೆ. ಈ ಕಾರ್ಮಿಕ್ ಡೆಪ್ಸ್ ಏನಿದೆ ಅಲ್ವಾ, ಅದೆಲ್ಲದನ್ನು ಕಡಿಮೆ ಮಾಡೋದಕ್ಕೆ, ಒಂದು ಹೊಸದಾಗಿರುವಂಥ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನಿಮ್ಮ ಲೈಫಲ್ಲಿ ತುಂಬಾ ಹಣಕಾಸಿನ ಸಮಸ್ಯೆಗಳಿದೆ, ಸಾಲದ ಬಾಧೆಯಿಂದ ಬಳಲ್ತಾ ಇದ್ದೀರಾ, ಈ ರೀತಿ ಹಣಕಾಸಿಗೆ ಸಂಬಂಧಪಟ್ಟಂಥ ತೊಂದರೆಗಳೇನಿದೆ ಅಲ್ವಾ, ಅದೆಲ್ಲದಕ್ಕೂ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡಬಹುದು. ಯಾವುದಾದ್ರೂ ಒಂದು ದುಡ್ಡು ಕೊಟ್ಟಿರ್ತೀರಾ, ಅದು ಅವರು ಕೊಡೋದೇ ಇಲ್ಲ ನಿಮಗೆ ವಾಪಸ್ಸು, ಅಥವಾ ಯಾವುದೋ ಒಂದು ಜಮೀನಿನ ದುಡ್ಡು ಬರಬೇಕಾಗಿರುತ್ತೆ. ಈ ರೀತಿ ಯಾವೆಲ್ಲ ಒಂದು ಸೋರ್ಸಸ್ ಇರುತ್ತೆ ನಿಮಗೆ ದುಡ್ಡು ಬರಬೇಕಾಗಿರೋದು, ಇಲ್ಲೆಲ್ಲ ಒಂದು ಬ್ಲಾಕೇಜಸ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಆ ಒಂದು ಬ್ಲಾಕೇಜಸ್ ಎಲ್ಲ ರಿಮೂವ್ ಮಾಡಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರ ಅಂದರೆ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡಬಹುದು. ಇದು ನಿಮ್ಮಲ್ಲಿರುವಂಥ ಒಂದು ಮನಿಗೆ ಸಂಬಂಧಪಟ್ಟಂಥ ಬ್ಲಾಕೇಜಸನ್ನು ರಿಮೂವ್ ಮಾಡೋದಕ್ಕೆ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಇದ್ರ ಜೊತೆಲಿ ಕೆಲವೊಂದು ಮಂತ್ರಗಳನ್ನು ಹೇಳೋದ್ರಿಂದ ಇನ್ನೂ ಕೂಡ ಒಂದು ಡಬಲ್ ಎಫೆಕ್ಟ್ ಅಂತ ಹೇಳ್ಬೋದು. ಆ ರೀತಿ ಒಂದು ಮಿರಾಕಲ್ ಅನ್ನೋ ರೀತಿ ವರ್ಕ್ ಆಗುತ್ತೆ. ಪ್ರಯತ್ನ ಮಾಡಿ ನೋಡಿ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಸಿಗ್ತಾ ಇರುವಂಥದ್ದು ಪೇಜ್ ಆಫ್ ಪೆಂಟಿಕಲ್ಸ್ ಮತ್ತು ದ ಸ್ಪಿರಿಚುವಲ್ ಟೀಚರ್ ಅನ್ನುವಂಥ ಕಾರ್ಡ್ ಸಿಗ್ತಾ ಇದೆ. 2 ಕಾರ್ಡು ತುಂಬಾ ಒಂದು ಪಾಸಿಟಿವ್ ಆಗಿರುವಂಥ ಕಾರ್ಡ್ಸು. ಗುರುಪೂರ್ಣಿಮೆ ನಂತರ ನಿಮ್ಮ ಜೀವನದಲ್ಲಿ ನಡ್ತಾ ಇರುವಂಥ ಪವಾಡ ಏನಿರಬಹುದು ಅಂತ ನೀವು ತುಂಬ ಎಕ್ಸೈಟಾಗಿ ವೆಯ್ಟ್ ಮಾಡ್ತಿದ್ರೆ, ನಿಮ್ಮ ಜೀವನದಲ್ಲಿ ಒಂದು ಹೊಸದಾಗಿರುವಂಥ ಗೈಡೆನ್ಸ್ ಅನ್ನೋದು ಸಿಗ್ತಾ ಇದೆ. ಅದು ಕೂಡ ಒಂದು ಡಿವೈನ್ ಗೈಡೆನ್ಸ್ ಆಗಿದೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು ತುಂಬ ಹೊಸ ಹೊಸ ಅವಕಾಶಗಳು ಬರ್ತಾ ಇದೆ. ಹಣಕಾಸಿನ ಬೆಳವಣಿಗೆ ಆಗಿರ್ಬೋದು, ಹೊಸ ಕೆಲಸ, ಹೊಸ ವ್ಯವಹಾರ, ಹೊಸದಾಗಿ ನೀವೇನೋ ಅದನ್ನು ಕಲಿತಾ ಇದ್ದೀರಾ, ಅಥವಾ ನಿಮ್ಮ ಕನಸುಗಳನ್ನು ನೀವು ಏನು ನನಸು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರಲ್ವ ಇಷ್ಟು ದಿನಗಳಿಂದ, ಅದೆಲ್ಲದಕ್ಕೂ ಈಗ ಒಂದು ಸ್ಟಾರ್ಟ್ ಅನ್ನೋದನ್ನು ನೀವು ಮಾಡ್ತಾ ಇದ್ದೀರಾ. ಆ ಒಂದು ಗುರಿಯನ್ನು ತಲುಪೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಒಂದು ಸಣ್ಣ ಪುಟ್ಟ ಹೆಜ್ಜೆಗಳ ಮೂಲಕ ಈ ಒಂದು ಕನಸನ್ನು ತಲುಪೋದಕ್ಕೆ ನೋಡ್ತಾ ಇದ್ದೀರಾ ಅಂತ ಕಾಣ್ತಿದೆ. ನೀವು ಬಹಳ ದಿನಗಳಿಂದ ಕಾಯ್ತಾ ಇದ್ದಂಥ ಒಂದು ಅವಕಾಶ ಈಗ ನಿಮ್ಮ ಕಡೆ ಬರ್ತಾ ಇದೆ. ಮೊದಲಿಗೆ ಅದು ಚಿಕ್ಕದು ಅಂತ ನಿಮಗೆ ಅನ್ನಿಸ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಅದೇ ನಿಮ್ಮ ಜೀವನದಲ್ಲಿ ದೊಡ್ಡದಾಗಿರುವಂತಹ ಒಂದು ಅವಕಾಶನ ಸೃಷ್ಟಿ ಮಾಡುತ್ತೆ. ಇದ್ರ ಜೊತೆ ನಿಮಗೆ ಸಿಗ್ತಾ ಇರುವಂಥದ್ದು ದ ಸ್ಪಿರಿಚುವಲ್ ಟೀಚರ್ ಅನ್ನುವಂಥ ಕಾರ್ಡು. ಈ ಕಾರ್ಡು ಯಶಸ್ಸಷ್ಟೇ ಅಲ್ಲ, ನಿಮ್ಮ ಯಶಸ್ಸು ಅನ್ನೋದು ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಯತ್ನದಿಂದ ಅಷ್ಟೇ ಅಲ್ಲ, ನಿಮ್ಮ ಗುರುಗಳ ಆಶೀರ್ವಾದ, ಬಾಬಾ ಅವರ ಕೃಪೆ, ಅದರ ಜೊತೆಲಿ ಈ ಒಂದು ಡಿವೈನ್ ಗೈಡೆನ್ಸ್ ಎಲ್ಲವುದು ಕೂಡ ನಿಮ್ಮ ಹಿಂದೆ ಕೆಲಸ ಮಾಡಿದಾಗ ಮಾತ್ರ ಯಶಸ್ಸನ್ನೋದು ಸಿಗುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಗುರುಗಳ ಆಶೀರ್ವಾದವನ್ನು ಪಡಿಬೇಕು, ನಂತರ ಬಾಬಾ ಅವರ ಕೃಪೆಯನ್ನು ಕೂಡ ಪಡಿಬೇಕಾಗುತ್ತೆ. ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಒಂದು ನಿರ್ಧಾರವನ್ನು ತಗೊಳ್ಳೋದು, ಸರಿಯಾದ ವ್ಯಕ್ತಿಯನ್ನು ಭೇಟಿ ಮಾಡುವಂಥದ್ದು, ಸರಿಯಾದ ದಾರಿಲಿ ನಾವು ಹೋಗ್ತಾ ಇದ್ದೀವೋ ಇಲ್ವೋ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು, ಇದೆಲ್ಲನೂ ಕೂಡ ನೀವು ಮಾಡಬೇಕಾಗುತ್ತೆ. ಆಗಲೇ ಆ ಒಂದು ಡಿವೈನ್ ಪ್ಲಾನಿಂಗ್ ಏನಿದೆ ಅದಕ್ಕೆ ನೀವು ಸರಿ ಹೊಂದುವಂತಹ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮೊಳಗಡೆ ಇರುವಂತಹ ಒಂದು ಟ್ಯಾಲೆಂಟ್ ಏನಿದೆ ಈಗ ಹೊರಗಡೆ ಬರುವಂತಹ ಒಂದು ಸಮಯ ಬಂದಿದೆ. ನೀವು ಕಲಿಯೋ ಪ್ರತಿಯೊಂದು ವಿಷಯ, ಮಾಡೋ ಪ್ರತಿಯೊಂದು ಕೆಲಸ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಅನ್ನೋದನ್ನ ಕೊಡುತ್ತೆ. ಕೆಲವರಿಗೆ ಇದು ಹೊಸ ಉದ್ಯೋಗದ ಸುದ್ದಿ ಕೂಡ ಆಗಿರಬಹುದು. ಇನ್ನೂ ತುಂಬ ಜನಕ್ಕೆ ಒಂದು ಎಜುಕೇಷನಲ್ಲಿ ಏನೋ ಸಕ್ಸಸ್ ಬೇಕಾಗಿದೆ, ಮತ್ತೊಬ್ಬರಿಗೆ ವ್ಯವಹಾರದಲ್ಲಿ ಒಂದು ಏಳ್ಗೆ ಅನ್ನೋದು ಬೇಕಾಗಿದೆ, ನಮ್ಮ ಒಂದು ಹಣಕಾಸಿನ ಸ್ಥಿತಿ ಸರಿ ಹೋಗಲಿ, ಈ ಥರ ಎಲ್ಲ ವೆಯ್ಟ್ ಮಾಡ್ತಿದ್ದೀರಲ್ಲ, ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಅನ್ನೋದು ಸಿಗ್ತಾ ಇದೆ. ಬಾಬಾ ಅವರ ಕಾರ್ಡ್ ಮೂಲಕ ಹೇಳ್ತಾರೆ ಒಂದು ಇಲ್ಲಿ ಸಂದೇಶ ಏನಂದರೆ, ನಂಬಿಕೆಯಿಂದ ಮುಂದೆ ಹೋಗು, ನಾನು ನಿನ್ನ ಜೊತೆಲಿದ್ದೇನೆ, ನಿನಗೆ ಬೇಕಾಗಿರುವಂಥ ಒಂದು ದಾರಿನ ನಾನು ತೋರಿಸ್ತೇನೆ ಅನ್ನುವಂಥ ಸಂದೇಶ ಬಾಬಾ ಅವ್ರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ. ಏನಾದರೂ ಒಂದು ಪರಿಹಾರ ಮಾಡ್ಬೋದಾ ಅಂತ ಕೇಳೋದಾದರೆ, ಮುಂದಿನ 11 ದಿನಗಳವರೆಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸಾಯಿಬಾಬಾ ಅವ್ರಿಗೆ ಒಂದು ಹಳದಿ ಹೂವನ್ನು ನೀವು ಅರ್ಪಣೆ ಮಾಡ್ಬೋದು. ನಂತರ ಓಂ ಸಾಯಿನಾಥಾಯ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಜಪ ಮಾಡಿ, ಗುರುಗಳು ಮತ್ತು ಸಾಯಿಬಾಬಾ ಅವರ ಮಾರ್ಗದರ್ಶನವನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಮನಸ್ಸಿಂದ ನೀವು ಪ್ರಾರ್ಥನೆಯನ್ನು ಮಾಡಬೇಕು. ಇದರಿಂದ ಹೊಸ ಅವಕಾಶಗಳು, ಜ್ಞಾನ ಮತ್ತು ಆಶೀರ್ವಾದ ನಿಮ್ಮ ಜೀವನಕ್ಕೆ ತುಂಬ ಈಸಿಯಾಗಿ ನೀವು ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
ಯಾಕೋ ಏನು ಕೆಲಸ ಮಾಡೋದಕ್ಕೂ ಮನಸ್ಸಾಗ್ತಿಲ್ಲ, ಯಾವುದೇ ಕೆಲಸ ಮಾಡೋದಕ್ಕೋದ್ರೂ ಅದು ಸರಿ ಹೋಗ್ತಾ ಇಲ್ಲ, ಏನೋ ಒಂದು ಅಡ್ಡಿ ಆತಂಕಗಳು ಬರ್ತಾ ಇದೆ. ಈ ರೀತಿ ಯೋಚನೆ ಮಾಡ್ತಿದ್ರೆ ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ ತುಂಬ ಇಲ್ಲಿ ನಿಮಗೆ ತೊಂದರೆನ ಕೊಡ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೋದು. ನೆಗೆಟಿವ್ ಎನರ್ಜಿ ಅಂದರೆ ಇಲ್ಲಿ ದೃಷ್ಟಿದೋಷ ಆಗಿರ್ಬೋದು ಅಥವಾ ಯಾವುದೋ ಒಂದು ಕೆಟ್ಟ ಶಕ್ತಿ ನಿಮಗೆ ತೊಂದರೆ ಕೊಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ರೀತಿ ನಿಮಗೆ ತೊಂದರೆಗಳಾಗ್ತಾ ಇದೆ, ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ. ನಿಮಗಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಒಂದು ಮಗುವಿಗೆ ಕೂಡ ಒಂದು ಸಮಸ್ಯೆಗಳು ಬರ್ತಿರುತ್ತೆ. ಆರೋಗ್ಯ ಸಮಸ್ಯೆಗಳು ಪ್ರತಿಯೊಂದರಲ್ಲೂ ಸಮಸ್ಯೆಗಳು ಬರ್ತಾ ಇದೆ. ಹಣಕಾಸಿನ ವಿಷಯದಲ್ಲಿ ಯಾವುದೇ ಕೆಲಸ ಮಾಡೋದಕ್ಕೋದ್ರೂ ಆಗ್ತಾ ಇಲ್ಲ. ಏನಾದರೂ ಒಂದು ದೃಷ್ಟಿದೋಷ ಇರ್ಬೋದಾ, ನೆಗೆಟಿವ್ ಎನರ್ಜಿ ಇರ್ಬೋದಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡಬಹುದು. ನಿಮಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಡೋದಕ್ಕೆ, ಯಾವುದೇ ಒಂದು ಕೆಟ್ಟ ಎನರ್ಜಿಗಳು ನಿಮಗೆ ತೊಂದರೆ ಕೊಡದೇ ಇರೋ ರೀತಿ ಇದು ನಿಮಗೆ ರಕ್ಷಣೆಯನ್ನು ಕೊಡುತ್ತೆ. ಆಲ್ರೆಡಿ ನಿಮಗೆ ಏನಾದರೂ ತೊಂದರೆಗಳಿದ್ದರೆ ಕೂಡ ಅದನ್ನು ಕಮ್ಮಿ ಮಾಡೋದಕ್ಕೆ ಈ ಕ್ರಿಸ್ಟಲ್ಗಳು ನಿಮಗೆ ಸಹಾಯವನ್ನು ಮಾಡುತ್ತೆ. ನಿಮಗೆ ಯಾವ ಸಮಸ್ಯೆ ಇದೆ ಅದನ್ನು ಹೇಳ್ಕೊಂಡ್ರೆ ಅದಕ್ಕೆ ಸರಿ ಹೊಂದುವಂಥ ಒಂದು ಕ್ರಿಸ್ಟಲ್ಗಳನ್ನು ನಮ್ಮ ಟೀಮಿಂದ ನಾವು ಸಜೆಸ್ಟ್ ಮಾಡ್ತೀವಿ. ಖಂಡಿತ ಪ್ರಯತ್ನ ಮಾಡಿ ನೋಡಿ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರಾ, ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು 7 ಆಫ್ ವ್ಯಾಂಡ್ಸ್ ಆ್ಯಂಡ್ ಕೋ ಎಕ್ಸಿಸ್ಟೆನ್ಸ್ ಅನ್ನುವಂತಹ ಕಾರ್ಡ್ ಆಗಿದೆ. ಈ ಎರಡು ಕಾರ್ಡುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮೆಸೇಜನ್ನು ಇಲ್ಲಿ ನಮಗೆ ಕೊಡ್ತಾ ಇರುವಂಥದ್ದು. ಗುರುಪೂರ್ಣಿಮೆ ನಂತರ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥದ್ದು, ನೀವು ಬಹಳ ದಿನಗಳಿಂದ ಹೋರಾಡ್ತಾ ಇರುವಂಥ ಪರಿಸ್ಥಿತಿಲಿದ್ದೀರಾ. ಕೊನೆಗೂ ಕೂಡ ಒಂದು ಒಳ್ಳೆಯ ಬೆಳಕು ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವು ತುಂಬ ಒಂದು ಚಾಲೆಂಜಸನ್ನು ಫೇಸ್ ಮಾಡಿದ್ದೀರಾ. ನಿಮ್ಮ ನಿರ್ಧಾರಗಳನ್ನು ಯಾರೆಲ್ಲ ಪ್ರಶ್ನೆ ಮಾಡಿರಬಹುದಲ್ವ, ನಿಮ್ಮ ವಿರುದ್ಧ ಮಾತಾಡಿರಬಹುದು, ನಿಮ್ಮ ಕನಸುಗಳನ್ನು ಅರ್ಥ ಮಾಡ್ಕೊಳ್ದೇ ಇರೋರು ಕೂಡ ಇರ್ಬೋದು. ಆದರೂ ನೀವು ಇಲ್ಲ ಗಿವ್ ಅಪ್ ಮಾಡದೆ ಆ ಒಂದು ಪ್ಲೇಸನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಡಿದ್ದೀರಾ, ತುಂಬ ಕಷ್ಟಪಟ್ಟಿದ್ದೀರಾ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಜೊತೆಯಾಗಿ ಬಂದಿರುವಂತಹ ಒಂದು ಕೋ ಎಕ್ಸಿಸ್ಟೆನ್ಸ್ ಅನ್ನುವಂಥ ಕಾರ್ಡ್ ಏನಿದೆ ಅಲ್ವಾ, ಪ್ರತಿಯೊಂದು ಯುದ್ಧನೂ ಗೆಲ್ಲೋದು, ಎದುರಾಳಿ ಯಾರಿದ್ದಾರೆ ಅಪೋನೆಂಟ್ ಅಂತ ಏನು ಹೇಳ್ತೀವಿ, ಸೊ ಅವರನ್ನು ಗೆಲ್ಲೋದಷ್ಟೇ ಅಲ್ಲ, ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಶಾಂತಿ, ತಾಳ್ಮೆ ಮತ್ತು ಒಂದು ಬ್ಯಾಲೆನ್ಸಿಂಗ್ ಆಗಿರುವಂಥ ಜೀವನ ಅಲ್ವಾ. ಅದನ್ನು ಗೆಲ್ಲೋದ್ರ ಮೂಲಕ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ, ಹಾಗೇನೂ ನಾವು ಪಡಿಬೋದಾಗಿರುತ್ತೆ. ಇಗ್ನೋರ್ ಮಾಡ್ತಾ ಹೋಗೋದ್ರಿಂದ ಕೂಡ ಈ ಒಂದು ಶಾಂತಿ, ನೆಮ್ಮದಿ ಅನ್ನೋದು ನಮ್ಮ ಜೀವನದಲ್ಲಿ ಉಳಿಯುತ್ತೆ. ಹಾಗೆ ಇಲ್ಲಿ ಸಾಯಿಬಾಬಾ ಅವರು ನಿಮಗೆ ಹೇಳ್ತಾ ಇರುವಂಥದ್ದು, ನಿಮ್ಮ ಜೀವನದಲ್ಲಿದ್ದಂಥ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ನಿಮ್ಮ ಫ್ಯಾಮಿಲಿಲಾಗಿರ್ಬೋದು, ಸಂಬಂಧಗಳಲ್ಲಾಗಿರ್ಬೋದು, ಕೆಲಸದ ಒಂದು ಪ್ಲೇಸಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಇದ್ದಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕನ್ಫ್ಯೂಷನ್ಸ್ ಎಲ್ಲ ಕೂಡ ದೂರ ಆಗುವಂಥ ಸಮಯ ಬಂದಿದೆ. ಈ ಕಾರ್ಡ್ಗಳು ಹೇಳ್ತಾ ಇರುವಂತಹ ಮತ್ತೊಂದು ವಿಷಯ ಏನಂತ ನೋಡೋದಾದರೆ, ನಿಮ್ಮನ್ನು ಯಾರು ಅಪೋಸ್ ಮಾಡಿದ್ರಲ್ವಾ ಅವರೆಲ್ಲರಿಗೂ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಮಾಡಿಕೊಂಡು ನಿಮಗೆ ರೆಸ್ಪೆಕ್ಟ್ ಮಾಡುವಂಥ ಒಂದು ಟೈಮ್ ಈಗ ಬಂದಿದೆ. ನೀವು ನಿಮ್ಮ ಶಕ್ತಿಯನ್ನು ಸರಿಯಾದ ಒಂದು ವಿಷಯಕ್ಕೆ ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ಯಶಸ್ಸು, ಗೌರವ ಎರಡೂ ಕೂಡ ನಿಮ್ಮನ್ನೇ ಹುಡುಕೊಂಡು ಬರುತ್ತೆ. ಸಾಯಿಬಾಬಾರ ಸಂದೇಶ ಇಲ್ಲಿ ಸ್ಪಷ್ಟವಾಗಿದೆ. ನಿನ್ನ ಸತ್ಯವನ್ನು ಬಿಟ್ಟು ನೀನು ಯಾವತ್ತೂ ನಡಿಬೇಡ, ಆದರೆ ಅದನ್ನು ಕೋಪದಿಂದಲ್ಲ, ಪ್ರೀತಿಯಿಂದ, ತಾಳ್ಮೆಯಿಂದ ಕಾಪಾಡ್ಕೊ. ನಾನು ನಿನಗೆ ಒಂದು ಯಶಸ್ಸಿನ ದಾರಿಯನ್ನು ತೋರಿಸ್ತೇನೆ ಅನ್ನೋದಾಗಿದೆ. ಏನಾದರೂ ಒಂದು ಪರಿಹಾರ ಮಾಡ್ಬೋದಾ ಈ ರೀತಿ ಒಂದು ಶಕ್ತಿಗಳಿಂದ ದೂರ ಇರೋದಕ್ಕೆ ಅಂತ ನೋಡೋದಾದರೆ, ಮುಂದಿನ 7 ದಿನಗಳ ಕಾಲ ಬೆಳಗ್ಗೆ ಸಾಯಿಬಾಬಾ ಅವರನ್ನು ನೆನೆಸ್ಕೊಳ್ಳಿ. ಓಂ ಶ್ರೀ ಸಾಯಿರಾಮ್ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಜಪ ಮಾಡಿ. ಸಾಧ್ಯ ಆದರೆ ಈ ಪಕ್ಷಿಗಳಿಗೆ, ಪ್ರಾಣಿಗೆ ಆಹಾರ ಸ್ವಲ್ಪ ಸ್ವಲ್ಪ ನೀಡ್ತಾ ಹೋಗಿ. ಈ ಒಂದು ಸಣ್ಣ ಸಣ್ಣ ಒಂದು ಏನು ನೀವು ಊಟ ಕೊಡುವಂಥದ್ದು ಮಾಡ್ತಿದ್ದೀರಲ್ವ, ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂಬಂಧಗಳಲ್ಲಿರುವಂಥ ಒಂದು ತೊಂದರೆಗಳನ್ನು ನಿವಾರಣೆ ಮಾಡೋದಕ್ಕೆ, ಜೊತೆಯಲ್ಲಿ ಒಂದು ಡಿವೈನ್ ಗೈಡೆನ್ಸನ್ನು ಪಡೆಯೋದಕ್ಕೆ ಇದೆಲ್ಲವೂ ಕೂಡ ಒಂದು ಅಟ್ರ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಖಂಡಿತ ಪ್ರಯತ್ನ ಮಾಡಿ ನೋಡಿ. ಯಾರು ಯಾವ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಅದು ನಿಮಗೆ ಎಷ್ಟು ರೆಸೊನೇಟ್ ಆಯಿತು ಅನ್ನೋದನ್ನು ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಒಂದು ರೀಡಿಂಗ್ ನಿಮ್ಮನ್ನು ಹುಡುಕಿಕೊಂಡು ಬಂದಿದೆ, ನಿಮ್ಮ ಆತ್ಮಕ್ಕೆ ಬೇಕಾಗಿರುವಂಥ ಒಂದು ಡಿವೈನ್ ಗೈಡೆನ್ಸನ್ನು ಕೊಟ್ಟಿದೆ ಅಂತ ನಾನು ನಂಬ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮಗೆ ಆಕಾಶಿಕ್ ರೀಡಿಂಗ್ ಬೇಕಾಗಿದೆ, ಟ್ಯಾರೋ ರೀಡಿಂಗ್ ಬೇಕಾಗಿದೆ, ಅಥವಾ ನಿಮಗಾಗಿಯೇ ಮಾಡಿರುವಂತಹ ನಿಮ್ಮ ಜಾತಕದ ಪ್ರಕಾರ ಕಸ್ಟಮೈಸ್ ಮಾಡಿರುವಂಥ ಒಂದು ಕ್ರಿಸ್ಟಲ್ಗಳು ಬೇಕಾಗಿದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಅನ್ನೋದಾದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡಬಹುದು. ಯಾರಾದರೂ ನಮ್ಮ ಚಾನಲಲ್ಲಿ ಹೊಸದಾಗಿ ನಮ್ಮ ವಿಡಿಯೋಸನ್ನು ನೋಡ್ತಿದ್ರೆ ಖಂಡಿತವಾಗ್ಲೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮೆಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು.
ನೋಟಿಫಿಕೇಷನ್ ಬಟನನ್ನು ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಏರಾ ಚಾನಲಲ್ಲಿ ತುಂಬ ಒಳ್ಳೊಳ್ಳೆ ಮಾಹಿತಿ ಇರುವಂಥ ವಿಡಿಯೋಸ್ ಇದೆ, ತಪ್ಪದೆ ನೋಡ್ತಾ ಇರಿ. ಸಾಯಿಬಾಬಾ ಅವರ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಸದಾ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.